ಅಂಕೋಲಾ ತಾಲೂಕಿನ ಗೋಖಲೆ ಸೆಂಟರ್ನರಿ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಹಲವಾರು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಇದೀಗ ಸಹಕಾರಿ ರಂಗದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಹಲವಾರು ರೀತಿಯ ಜನಪರ ಕೆಲಸಗಳನ್ನು ಮಾಡುತ್ತಿರುವ ಪ್ರೊಫೆಸರ್ ಕೆ.ವಿ. ನಾಯ್ಕ್ ಅವರಿಗೆ 80 ವರ್ಷಗಳು ತುಂಬುತ್ತಿರುವ ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನಾ ಗ್ರಂಥವನ್ನು ಸಮರ್ಪಿಸುವ ಮೂಲಕ ಆತ್ಮೀಯವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಾಗುವುದು ಎಂದು ಪ್ರೊಫೆಸರ್ ಕೆ.ವಿ. ನಾಯ್ಕ್ ಅಭಿನಂದನಾ ಸಮಿತಿಯ ಅಧ್ಯಕ್ಷ ಪತ್ರಕರ್ತ ವಿಠ್ಠಲದಾಸ್ ಕಾಮತ್ರವರು ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡಿ ಹೇಳಿದರು. ಜನವರಿ 12ರಂದು ಬೆಳಿಗ್ಗೆ 10:30 ಗಂಟೆಗೆ ಶಟಗೇರಿಯ ವಾಸುದೇವ ಕಲ್ಯಾಣ ಮಂಟಪದಲ್ಲಿ ಅಭಿನಂದನಾ ಸಮಾರಂಭ ನಡೆಯಲಿದೆ. ಉಪನ್ಯಾಸಕರಾದ ಮಹೇಶ್ ನಾಯಕ್, ಮಾರುತಿ ಹರಿಕಂದ್ರ ಮತ್ತು ಶಿಕ್ಷಕ ರಾಜೇಶ್ ನಾಯ್ಕ್ ಅವರ ಸಂಪಾದಕತ್ವದಲ್ಲಿ ಹೊರಬರುತ್ತಿರುವ ಅಭಿನಂದನಾ ಗ್ರಂಥ ಸುಮಾರು 52 ಜನ ಲೇಖಕರ ಲೇಖನವನ್ನು ಒಳಗೊಂಡಿದೆ ಎಂದು ಹೇಳಿದರು. ಅಭಿನಂದನಾ ಸಮಾರಂಭವನ್ನು ಉತ್ತರ ಕನ್ನಡ ಜಿಲ್ಲೆಯ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಉದ್ಘಾಟಿಸಿ ಅಭಿನಂದನಾ ಗ್ರಂಥ ಬಿಡುಗಡೆ ಮಾಡಲಿದ್ದಾರೆ. ಕಾರವಾರ ಅಂಕೋಲಾ ಕ್ಷೇತ್ರದ ಶಾಸಕ ಸತೀಶ್ ಸೈಲ್ ರವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ. ಕುಮಟಾ ಶಾಸಕ ದಿನಕರ ಶೆಟ್ಟಿ, ಪ್ರೊಫೆಸರ್ ಕೆ.ವಿ. ನಾಯ್ಕ್ ರವರ ಒಡನಾಡಿ ಶಟಗೇರಿ ಮೂಲದ ಮುಂಬೈ ನಿವಾಸಿ ಎಂ.ಎಚ್. ನಾಯ್ಕ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ವಿಠ್ಠಲದಾಸ್ ಕಾಮತ್ ರವರು ಹೇಳಿದರು. ಅಭಿನಂದನಾ ಸಮಿತಿಯ ಕಾರ್ಯದರ್ಶಿ ಮಹೇಶ್ ನಾಯಕ್, ಸುಭಾಷ್ ಖಾರೆಬೈಲ್, ರವೀಂದ್ರ ಕೇಣಿ, ವಿನಾಯಕ್ ಹೆಗಡೆ, ಪ್ರಭಾಕರ್ ಬಂಟ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬೇಡ ಅನ್ನುವಂಥ ಮಾತಿತ್ತು, ಬಟ್ ಸಮಿತಿಯನ್ನು ನಾವು ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ನಾವು ಒಪ್ಪಿಸಿದ್ದೀವಿ. ಅನೇಕ ವರ್ಷಗಳಿಂದ ಅಂಕೋಲೆಯಲ್ಲಿ ತಮ್ಮ ಕರ್ಮಭೂಮಿಯನ್ನು ಆಯ್ಕೆ ಮಾಡಿಕೊಂಡಂಥ ಪ್ರೊಫೆಸರ್ ಕೆ.ವಿ. ನಾಯ್ಕ್ ಸರ್ ಅವರು ನಮಗೆಲ್ಲರಿಗೂ ಗೊತ್ತಿದೆ. ಅನೇಕ ಕಾರ್ಯಕ್ರಮಗಳಲ್ಲಿ ತೆರೆಮರೆಯ ಕಾಯುತ್ತಿದ್ದವರು, ಯಾವಾಗಲೂ ವೇದಿಕೆ ಮೇಲೆ ಬಂದವರಲ್ಲ, ಯಾವುದೇ ಗೌರವವನ್ನು ತಗೊಂಡವರಲ್ಲ, ಸನ್ಮಾನ ತಗೊಂಡವರು. ಬಟ್ ನೇರ ನಡವಳಿಕೆಯ ಅವರು ಕೆಲವೊಮ್ಮೆ ನಮಗೆ ಒಗಟಾಗಿ ಕಂಡರೂ ಸಹ ಅವರನ್ನು ಹತ್ತಿರದಿಂದ ನಾವು ನೋಡಿದ್ರೆ ಅನೇಕರಿಗೆ ನೆರವು ಕೊಟ್ಟಿದ್ದಾರೆ, ತುಂಬ ಹೆಲ್ಪ್ ಮಾಡಿದ್ದಾರೆ. ವಿಶೇಷವಾಗಿ ಶಿಕ್ಷಣ ಕ್ಷೇತ್ರ ಆಯಿತು, ಆರ್ಥಿಕವಾಗಿ ನೊಂದವರಿಗಾಯಿತು, ಆರೋಗ್ಯದ ಸಮಸ್ಯೆ ಎದುರಾದರೆ ಮತ್ತಿದ್ದಾರೆ. ಬಟ್ ಅದು ಯಾವುದೂ ಅವರು ಯಾರು ಹೇಳಿಕೊಂಡವರು. ತುಂಬ ಜನ ಅವರ ಜಾಬ್ ಮಾಡುವಾಗ ಬಂದಂಥ ಸಂದರ್ಭದಲ್ಲಿ ಬಂದಂಥ ಸಮಸ್ಯೆಗಳಾಗಿದೆ. ಒಂದು ಹಿನ್ನೆಲೆಯಲ್ಲಿ ಒಂದಿಷ್ಟು ಜನ ಅವರಿಂದ ನೆರವಾದವರು, ಕರ್ಕೊಂಡವರು, ಅವರಿಂದ ಬದುಕು ಕಟ್ಟಿಕೊಂಡಂಥವರು, ಅವರಿಗೊಂದು ಕಲ್ಪನೆ ಕೊಡ್ತದೆ. ನಾವು ನಮಗೆ ಇಷ್ಟೆಲ್ಲ ನೆರವಾದವರಿಗೆ 80 ವರ್ಷ ತುಂಬುತ್ತಾ ಇರೋ ಸಂದರ್ಭದಲ್ಲಿ ನಾವೊಂದು ಅಭಿನಂದನಾ ಗ್ರಂಥ ಸಮರ್ಪಣೆ ಮಾಡಬೇಕು ಅನ್ನುವಂಥ ಒಂದು ಸಣ್ಣ ಆಶಯ ಬಂತು. ಆ ಆಶಯದ ಹಿನ್ನೆಲೆಯಲ್ಲಿ ಅದು ಸಣ್ಣ ಬೀಜ ಆಗಿ ಇದ್ದಂಥ ಒಂದು ಆಶಯ ಮುಂದೆ ಮಹೇಶ್ ನಾಯ್ಕ್ ಅವರ ನೇತೃತ್ವದಲ್ಲಿ ಮಾರುತಿ ಹರಿಕಂದ್ ಮತ್ತು ರಾಜೇಶ್ ಮಾಸ್ತರ್ ನಾಯ್ಕ್ ಇವರ ಮೂಲಕ 3 ಜನ ಸಂಪಾದಕತ್ವದಲ್ಲಿ ಒಂದು ಅಭಿನಂದನಾ ಗ್ರಂಥ ಸಮರ್ಪಣೆ ಮಾಡಬೇಕು ಅಂತ ನಿರ್ಧಾರ ಆಗ್ತದೆ. ಆ ರೀತಿಯಲ್ಲಿ ಒಂದು ಅಭಿನಂದನಾ ಗ್ರಂಥ ಈ 3 ಸಂಪಾದಕತ್ವದಲ್ಲಿ ನಮ್ಮ ಮಹೇಶ್ ನಾಯ್ಕ್ ಅವರು, ಮಾರುತಿ ಹರಿಕಂತ್ ಮತ್ತು ರಾಜೇಶ್ ನಾಯ್ಕ್ ಮಾಸ್ತರ್ ಈ 3 ಸಂಪಾದಕತ್ವದಲ್ಲಿ ಒಂದು ಅಭಿನಂದನಾ ಗ್ರಂಥವನ್ನು ರಚನೆ ಮಾಡಬೇಕನ್ನುವಂಥದ್ದಾಯಿತು. ಆ ಹಿನ್ನೆಲೆಯಲ್ಲಿ ಕಳೆದ ಒಂದು 6-7 ತಿಂಗಳಿಂದ ಪ್ರಯತ್ನಗಳು ಸತತವಾಗಿ ನಡೆದಿವೆ. ಸುಮಾರು 52 ಜನ ಅದಕ್ಕೆ ಲೇಖನವನ್ನು ಕೊಟ್ಟಿದ್ದಾರೆ. 52 ಜನರ ಲೇಖನದ ಮೂಲಕ ಒಂದು ಅಭಿನಂದನಾ ಗ್ರಂಥ ಆಯಿತು. ಆಮೇಲೆ ಅದನ್ನು ಅಭಿನಂದನಾ ಗ್ರಂಥ ಬಿಡುಗಡೆ ಆಗಬೇಕು, ಸಮರ್ಪಣಾ ಕಾರ್ಯಕ್ರಮ ಮಾಡಬೇಕಂತ ಆದಾಗ ಅದಕ್ಕೊಂದು ಸಮಿತಿಯನ್ನು ಮಾಡಬೇಕಂತಾಯಿತು. ಸಮಿತಿ ರಚನೆ ಆಯಿತು. ಎಲ್ಲರ ಒಂದು ಅಪೇಕ್ಷೆ ಮೇರೆಗೆ ನಾನು ಅಭಿನಂದನಾ ಸಮಿತಿಯ ಅಧ್ಯಕ್ಷನಾಗಿ, ರವೀಂದ್ರ ಕೇಣಿ ಸರ್ ಅವರು ಮತ್ತು ಸುಭಾಷ್ ಖಾರೆಬೈಲ್ ಉಪಾಧ್ಯಕ್ಷರಾಗಿ, ಮಹೇಶ್ ನಾಯ್ಕ್ ಅವರು ಕಾರ್ಯದರ್ಶಿಗಳಾಗಿ, ಪ್ರಭಾಕರ್ ಭಟ್ ಮತ್ತು
ವಿನಾಯಕ್ ಹೆಗಡೆ ಅವರು, ಬಾಲಚಂದ್ರ ನಾಯ್ಕ್ ಮತ್ತು ಪುಷ್ಪಾ ನಾಯ್ಕ್ ಇವರೆಲ್ಲರೂ ಸದಸ್ಯರಾಗಿ ಒಂದು ಸಮಿತಿ ರಚನೆ ಆಯಿತು ಮತ್ತು ಆ ಸಮಿತಿಯ ಮೂಲಕ ಒಂದು ಅಭಿನಂದನಾ ಸಮಾರಂಭವನ್ನು ಮಾಡಬೇಕಂತೇಳಿ ನಿರ್ಧಾರ ಆಗಿದೆ. ವಾಸುದೇವ ಕಲ್ಯಾಣ ಮಂಟಪ ಶಿರಗೇರಿ ಅಂಕೋಲಾದಲ್ಲಿ ಜನವರಿ 12ರಂದು ಈ ಅಭಿನಂದನಾ ಕಾರ್ಯಕ್ರಮ ನಡೆಯಲಿದೆ. ಬೆಳಿಗ್ಗೆ 10:30 ಗಂಟೆಗೆ ನಡೀತದೆ. 10:30 ಅಂದರೆ ಒಂದು 2ರಿಂದ 2:30 ಗಂಟೆ ಕಾರ್ಯಕ್ರಮ ಒಂದು ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿ ಮಾಡಬೇಕು ಅನ್ನುವಂಥದ್ದು ನಡೆದಿದೆ. ಆ ಕಾರ್ಯಕ್ರಮದ ನಂತರ ನನಗೆ ಊಟದ ವ್ಯವಸ್ಥೆಯನ್ನು ಸಹ ನಾವು ಮಾಡಿದ್ದೀವಿ. ನಾವು ದಯವಿಟ್ಟು ಕರ್ನಾಟಕರಾಗಿ ಯಾರನ್ನು ಕರೀಬೇಕೆನ್ನುವಂಥ ಒಂದು ಪ್ರಶ್ನೆ ಬಂದಾಗ ಎಲ್ಲರೂ ವಿಶ್ವೇಶ್ವರ ಹೆಗಡೆಗಾಗಿ ಮಾನ್ಯ ಸಂಸದರು ಅವರನ್ನು ಕರಿಬೇಕು ಅನ್ನುವಂಥದ್ದು ನಿರ್ಣಯ ಇತ್ತು. ಅವರನ್ನು ಕೇಳಿದಾಗ ಅವರು ಬೇರೆ ಕಡೆ ಕಾರ್ಯಕ್ರಮ ಇತ್ತು 5ನೇ ತಾರೀಕು 12ನೇ ತಾರೀಕು. ಆದರೂ ಸಹ ಅದನ್ನು ಕ್ಯಾನ್ಸಲ್ ಮಾಡಿ ನನ್ನ ಅನುಕೂಲ ಅಂದರೆ ನನ್ನ ಕರ್ಮಭೂಮಿ, ನಾನು ಬರ್ತೇನೆ, ಮಧ್ಯಾಹ್ನ ಮೇಲೆ ಆ ಕಾರ್ಯಕ್ರಮ ಇಟ್ಕೊಳ್ತೇನೆ ಅಂತೇಳಿ 100% ನಾನು ಬರ್ತೇನೆ ಅಂತ ಹೇಳಿದೆ. ವಿಶ್ವೇಶ್ವರ ಹೆಗಡೆಗಾಗಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕಿದ್ದಾರೆ ಮತ್ತು ಈ ಅಭಿನಂದನಾ ಗ್ರಂಥವನ್ನು ಬಿಡುಗಡೆ ಮಾಡಲಿಕ್ಕಿದ್ದಾರೆ. ಈ ಅಧ್ಯಕ್ಷತೆಯನ್ನು ನಮ್ಮ ಶಾಸಕರಾದಂಥ ಸತೀಶ್ ಸೈಲ್ ವಹಿಸಲಿಕ್ಕಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಕುಮಟಾ ಶಾಸಕರಾದಂಥ ದಿನಕರ್ ಶೆಟ್ಟಿ ಹಾಗೂ ನಮ್ಮ ಕೆ.ವಿ. ನಾಯ್ಕ್ ಸರ್ ಅವರಿಗೆ ಆತ್ಮೀಯರು ಆದಂಥ ಮತ್ತು ಅವರ ಬಗ್ಗೆ ತೀರ ನಿಕಟವರ್ತಿ ಆದಂಥ M.H. ನಾಯ್ಕ್ ಮುಂಬೈ ಮೂಲತಃ ಶಿರಗೇರಿ ಅವರು ಅತಿಥಿಯಾಗಿ ಪಾಲ್ಗೊಳ್ಳಲಿಕ್ಕಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಕೆ.ವಿ. ನಾಯ್ಕ್ ಸರ್ ಅವರು ನಮ್ಮ ಮೊದಲೇ ಒಂದು ಹೇಳಿದರು, ನನಗೆ ಗ್ರಂಥ ಬೇಕಾದ್ರೆ ಬಿಡುಗಡೆ ಮಾಡಿ, ಆದರೆ ನಾನು ಯಾವ ಕಾಲಕ್ಕೂ ಸನ್ಮಾನ ತಗೊಳ್ಳೋನಲ್ಲ, ಯಾವ ಕಾಲಕ್ಕೂ ನಾನು ಸನ್ಮಾನ ತಗೊಳ್ಳೋದು, ಗ್ರಂಥ ಬೇಕಾದರೆ ಬಿಡುಗಡೆ ಮಾಡಿ ಅಂತ ಹೇಳಿದರು. ಬಟ್ ನಿನ್ನೆ ಸಂಜೆ ನಾವು ಹೋಗಿ ಹೇಳಿ ನಮ್ಮ ಒಪ್ಪಿಗೆಯನ್ನು ಪಡೆದಿದ್ದೇವೆ. ಸಣ್ಣ ಅಭಿನಂದನೆ ಸನ್ಮಾನ ಸಹ ಮಾಡಲಿಕ್ಕಿದ್ದೇವೆ. ಕರೆಗೆ ಹೋಗಬೇಕು ಅಂತ ಎಲ್ಲ ಪತ್ರಕರ್ತ ಮಿತ್ರರಿಗೆ, ಸ್ನೇಹಿತರಿಗೆ ನಾವು ಕೃತಜ್ಞತೆಯನ್ನು ಅರ್ಪಿಸ್ತೇವೆ. ಇದೇ ಸಹಕಾರವನ್ನು ಮುಂದಿನ ಕಾರ್ಯಕ್ರಮದಲ್ಲಿ ಸಹ ಬಯಸ್ತೇವೆ. ಅವರಿಗೆ